सङ्गच्छध्वं संवदध्वं सङ्गच्छध्वं संवदध्वं संवो मनांसि जानताम् संवो मनांसि जानताम् देवाभागं यथा पूर्वे देवाभागं यथा पूर्वे ಸಂಜಾನಾನಾ ಉಪಾಸತೆ. ಮುಂದೆ ಭಾಗೋಣ. ಮನಸ್ಸಿನಲ್ಲಿ ಹೇಳ್ಕೊಳ್ಳೋಣ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಈ ಗುರಿಯ ಸಾಧನೆಗಾಗಿ ಸಲಕರಣೆಗಳಂತಿರುವ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಯುಕ್ತಿ, ಭಾವನೆಗಳಿಗೆ ಭಕ್ತಿ, ಜೀವನದ ಮುಕ್ತಿ, ಮೋಕ್ಷವನ್ನು ದಯಪಾಲಿಸುವಂಥ ಆದಿಗುರು ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಕ್ಷೇತ್ರ ದೇವತೆಗೆ, ಮನೆಯ ದೇವರಿಗೆ, ಗಡಿಕಾಯಿ ಯೋಧರಿಗೆ, ಅನ್ನ ನೀಡೋ ಅನ್ನದಾತನಿಗೆ, ಪ್ರಕೃತಿ ಮಾತೆಗೆ ನಮಸ್ಕರಿಸಿ ಮೇಲೆ ಬಂದು ಎಡಹಸ್ತವನ್ನು ಬಟ್ಟಲಾಕಾರದಲ್ಲಿ ಕಣ್ಣಿನ ಮೇಲೆ ಒತ್ತಿಟ್ಕೊಳ್ಳೋಣ. ಕಣ್ಣಿನ ಚಲನೆಯನ್ನು ಉಂಟು ಮಾಡೋಣ. ಎಡಬಲ ಮೇಲೆ ಕೆಳಗೆ ಮೃದುವಾಗಿ ಕೈಗಳನ್ನು ಸ್ಪರ್ಶ ಮಾಡಿಕೊಳ್ಳೋಣ. ಆ ಸ್ಪರ್ಶದ ಶಾಖವನ್ನು ಕಣ್ಣಿನ ಮೇಲೆ ಒತ್ತಿಟ್ಕೊಳ್ಳೋಣ. ಜ್ಞಾನದ ಸಂಕೇತವಾದಂಥ ಬೆಳಕಿನಲ್ಲಿ ಕಾಣೋಣ. ಹಸ್ತ ಮುಂದೆ, ದೃಷ್ಟಿ ಭೂಮಿ ಕಡೆ, ಕರದರ್ಶನ ಮಾಡೋಣ. ರಿಲ್ಯಾಕ್ಸ್. ನಮಸ್ತೆ ಚಾಮರಾಜನಗರ ಸ್ನೇಹಿತರೆ, ಈ ದಿನ ನಾವು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ನಮ್ಮ ಚಾಮರಾಜನಗರದಲ್ಲಿ ಯೋಗ ಪ್ರಕಾಶಣ್ಣ ಎಂದು ಪ್ರಸಿದ್ಧಿ ಹೊಂದಿರುವಂತಹ ನಮ್ಮ ಯೋಗ ಬಂಧು ಯೋಗ ಪ್ರಕಾಶಣ್ಣನವರು, ಇವರಿಗೆ ಈ ಬಿರುದು ನಮ್ಮ ಜನಗಳಿಂದನೇ ಬಂದಿರೋದು. ಪ್ರಕಾಶಣ್ಣನ ಒಂದು ಯೋಗದ ಸೇವೆ ನೋಡಿ ಯೋಗ ಪ್ರಕಾಶಣ್ಣ ಎಂದೇ ಪ್ರಸಿದ್ಧಿ ಹೊಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಇವರು ಸುಮಾರು 16,000 ಜನಗಳಿಗೆ ಯೋಗವನ್ನು ಹೇಳ್ಕೊಟ್ಟು ನಮ್ಮ ಜಿಲ್ಲೆಯ ಗಡಿನಾಡ ಯೋಗ ರತ್ನ ಎಂದೇ ಪ್ರಸಿದ್ಧಿಯಾಗಿರುವಂತಹ ಪ್ರಕಾಶಣ್ಣನವರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ಸುಮಾರು 20 ವರ್ಷಗಳಿಂದ ನಮ್ಮ ಚಾಮರಾಜನಗರದಲ್ಲಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ನಮ್ಮ ಹಸಿರು ಪಡೆ ಹಸಿರು ಜೀವನ ಚಾನಲ್ಗೆ ಪ್ರಕಾಶಣ್ಣನವರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತೇವೆ. ನಮಸ್ಕಾರ ಅಣ್ಣ. ನಾವೆಲ್ಲ ನೋಡಿರೋ ಹಾಗೆ ನೀವೆಲ್ಲ ನಮಗೆ ಯೋಗದ ಸ್ಫೂರ್ತಿ. ದುಡ್ಡಿಲ್ಲದೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂದ್ರೆ ಅದು ಮೇನ್ ಯೋಗದಿಂದ ಅಂತ ನಾವೆಲ್ಲ ತಿಳಿದಿದ್ದೀವಿ. ನಮಗೆಲ್ಲ ನೀವು ಉಚಿತವಾಗಿ ಯೋಗ ಶಿಕ್ಷಣ ಕೊಡ್ತಾ ಇದ್ದೀರಾ. ಸುಮಾರು 20 ವರ್ಷದಿಂದ ನೀವು ಯೋಗ ಶಿಕ್ಷಣವನ್ನ ಈ ಚಾಮರಾಜನಗರದಲ್ಲಿ ಕೊಡ್ತಾ ಇದ್ದೀರಾ. ಈ ಒಂದು ಪ್ರೇರಣೆ ಸ್ಫೂರ್ತಿ ನಿಮ್ಗೆ ಹೇಗೆ ಬಂತು? ಯೋಗದಲ್ಲಿ ಯೋಗವನ್ನೇ ಜೀವನವಾಗಿ ಮಾಡಿಕೊಂಡು ನೀವು ಮುಡುಪಾಕಿ ಇಟ್ಕೊಂಡಿದ್ದೀರಾ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ತಿಳಿಸಕ್ಕೆ ಇಷ್ಟಪಡ್ತೀರಾ? ನಾನು 2006ರಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಏನಿದೆ ಅಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಕೊಳ್ಳೇಗಾಲದವರು ಯೋಗ ತರಗತಿಯನ್ನು ನಡೆಸ್ತಾಯಿದ್ರು. ಅದನ್ನು ಪಡ್ಕೊಳ್ಳೋದಕ್ಕೆ ಅಂತ ಸುಮ್ಮನೆ ನೋಡೋಣ ಅಂತ ಕೂತ್ಕೊಂಡೆ. 45 ದಿನಗಳ ತರಗತಿ ನಡೀತು. ಆ 45 ತರಗತಿಗಳಲ್ಲಿ ತುಂಬ ನಾನು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತೇಳಿ ಈ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅಂತ ಎಲ್ಲರೂ ಕೈ ಜೋಡಿಸೋ ಸಂದರ್ಭದಲ್ಲಿ ನಾನು ಯಾಕೆ 4 ಜನರಿಗೆ ಇದನ್ನು ಹೇಳ್ಕೊಡ್ಬಾರ್ದು ಅಂತಕ್ಕಂಥ ಒಂದು ಮನಸ್ಸಿಗೆ ಬಂತು. ಮತ್ತು ತುಂಬ ಉತ್ಸಾಹ, ಸಂತೋಷ, ಛಲ, ಹೋರಾಟ, ಒಂದು ಗುರಿ ಇದೆಲ್ಲ ಮನಸ್ಸಿಗೆ ಅನ್ನಿಸ್ತು. ಆ ಯೋಗಕ್ಕೆ ಸ್ವಲ್ಪ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನನಗನ್ನಿಸಿದ್ದು, ನಾನು ಬಿಳಿಗಿರಿನ ಬೆಟ್ಟದ ಸುದರ್ಶನ್ ಅವರ ಹತ್ರ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಸಲ್ಲಿಸಿದ್ದೆ. ಆ ಒಂದು ಸಂದರ್ಭದಲ್ಲಿ ಕಲ್ಕತ್ತಾ ಬೇಲೂರು ಮಠಕ್ಕೆ ನಾನು ಹೋಗುವಂಥ ಅವಕಾಶ ಸಿಕ್ತು. ಅದಕ್ಕೆ ಕಳಿಸಿದ್ದ ಮೂಲ ಉದ್ದೇಶನೇ ಅಲ್ಲಿ 1 ವಾರದ ಮೆಡಿಟೇಷನ್ ಸಂದರ್ಭ. ಅಲ್ಲಿ ಒಂದು ಸ್ವಲ್ಪ ಪ್ರೇರಣೆಗೊಂಡ ನಾನು ಸ್ವಲ್ಪ ಯೋಗದ ಕಡೆ ಇದೊಂದು ಸಿಕ್ತಲ್ಲ ಅಂತೇಳಿ ಹಿಡ್ಕೊಂಡು ಅಲ್ಲಿ ನುಗ್ಗಿದೆ. ಅದಾದ ನಂತರ ಇಲ್ಲಿವರೆಗೆ ನಮ್ಮ ಸಮಿತಿನಲ್ಲಿ ಏನು ಪ್ರಶಿಕ್ಷಣ ಕೊಡ್ತಿದ್ರು, ಪ್ರಾಂತ ಶಿಕ್ಷಣ ಕೊಡ್ತಿದ್ರು, ಆತ್ಮಾನುಸಂಧಾನ ಕೊಡ್ತಿದ್ರು, ಸ್ನೇಹ ಮಿಲನಗಳ ಕಾರ್ಯಕ್ರಮ ಆಗ್ತಿದ್ದು, ಮತ್ತು ರವಿಶಂಕರ್ ಗುರೂಜಿ ಅವ್ರದ್ದು, ಜಗ್ಗಿ ವಾಸುದೇವ್ರ ಗುರೂಜಿ ಅವ್ರದ್ದು ಇವೆಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಹೋಗಿ ಮಾಡಿ ಮತ್ತು ಇಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡಿದಾಗ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೆದು ಇದರ ಲಾಭವನ್ನು ಪಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ನನಗೂ ಸಹ ಇದರಿಂದ ಲಾಭ ಜಾಸ್ತಿ ಆಗ್ತಾ ಬಂತು. ಯಾಕೆ ಇದನ್ನೇ ಹಂಚಬಾರ್ದು ಅಂಥೇಳಿ ನಗರದ ಜಿಲ್ಲೆಯ ತುಂಬ ಕಡೆ ಹೊಸ ಹೊಸ ಶಿಬಿರಗಳನ್ನು ಆಯೋಜನೆಯನ್ನು ಮಾಡಿದೆ. ಅದು ನಾನಾಗಲೇ ಹೇಳ್ತಿದ್ದೆ,
ವ್ಯಕ್ತಿ ಆಧಾರಿತವಾದಂತಹ ಸಮಿತಿಗಳು ಯಾವುದೂ ಇರಬಾರ್ದು ಅಂತಕ್ಕಂಥದ್ದು. ವ್ಯಕ್ತಿಗಳು ಅಲ್ಲವೇ ಅಲ್ಲ, ಇದು ಒಂದು ವಿಷಯ ಆಧಾರಿತವಾದ್ದು. ಈಗ ನಾವು ಯೋಗವನ್ನು ಹೇಳ್ಕೊಡ್ತೇವೆ, ಯೋಗಕ್ಕೆ ಇಲ್ಲಿ ಯಾವುದೇ ವ್ಯಕ್ತಿಗಳಿರಬಾರ್ದು. ಭಾರತ ಮಾತೆಯನ್ನು ಗುರುವಾಗಿ ಸ್ವೀಕಾರ ಮಾಡಿ ನಾವೆಲ್ಲ ಶಿಕ್ಷಕರಾಗಿ ನಿತ್ಯ ನಿರಂತರ ನಾವು ಅಭ್ಯಾಸವನ್ನು ಮಾಡ್ತಾಯಿದ್ವಿ. ಮೊದಲು ಶಿವಭಾರತಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾಯಿದ್ವಿ. ಚಾಮರಾಜನಗರ ಜಿಲ್ಲೆಯ ಹಲವಾರು ಜಾಗಗಳನ್ನು ಯಾರು ಉಚಿತವಾಗಿ ಕೊಡ್ತಾರೋ ಅಲ್ಲೆಲ್ಲ ನಾವು ಅಭ್ಯಾಸ ಮಾಡ್ತಾಯಿದ್ವಿ. ಈ ಸ್ಥಳದಲ್ಲಿ, ರೋಟರಿ ಸಂಸ್ಥೆಯ ಸ್ಥಳದಲ್ಲಿ ಸುಮಾರು 12 ವರ್ಷ ದಾಟಿ 13ನೇ ವರ್ಷಕ್ಕೆ ಕಾಲಿಟ್ಟು ಬೆಳಗ್ಗೆ 5:30ರಿಂದ 7 ಆ 1.5 ಗಂಟೆಗಳಲ್ಲಿ ಒಂದು ಶಾರೀರಿಕವಾಗಿ ಒಂದು ಶಾಸ್ತ್ರೀಯ ಅಭ್ಯಾಸವನ್ನು ಸೋಮವಾರ ಬೇರೆ, ಮಂಗಳವಾರ ಬೇರೆ, ಈ ರೀತಿಯಲ್ಲಿ ಭಾನುವಾರ ಬೇರೆ, ಅಷ್ಟ ನಮಸ್ಕಾರಗಳ ಸಹಿತವಾಗಿ ಸಂಸ್ಕಾರಯುತ ಜೀವನ, ನನ್ನ ಚಟುವಟಿಕೆಗಳು, ನನ್ನ ತಿಳುವಳಿಕೆಗಳು ಮತ್ತು ನನ್ನ ಆಲೋಚನೆಗಳೆಲ್ಲ ಒಂದೇ ರೀತಿಯಲ್ಲಿ ಇದ್ದಾಗ ಅದನ್ನು ಸಂಸ್ಕಾರ ಅಂತ ಕರೀತಾರೆ. ನನ್ನ ತಿಳುವಳಿಕೆ, ನನ್ನ ಚಟುವಟಿಕೆ ಮತ್ತು ನನ್ನ ವಿಹಾರದೊಂದು ವ್ಯವಸ್ಥೆ, ಸಂಸ್ಕಾರವಂತ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದು ಮತ್ತು ಎಲ್ಲರನ್ನೂ ಸಹ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯಿಂದ ತೆಗೆದುಕೊಂಡು ಹೋಗೋದು. ಜಾತಿ, ಭೇದ, ವರ್ಗ, ಮತ, ಪಂಥ, ಎತ್ತರ, ತೂಕ, ಗಾತ್ರ ಇದ್ಯಾವುದೂ ಇಲ್ಲದೆ ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಸಂಘಟನೆ ಒಳಗೆ ತಂದು ಸಂಸ್ಕಾರ, ಸಂಘಟನೆ ಮತ್ತು ಸೇವೆಯ ಈ 3 ಧ್ಯೇಯಗಳನ್ನು ಇಟ್ಟುಕೊಂಡು ಈ ಒಂದು ಸಮಿತಿನಲ್ಲಿ ಕೆಲಸ ಮಾಡ್ತಾ ಅಗಾಧವಾದ ಜನರು, ಹಲವಾರು ವೃತ್ತಿಗಳಲ್ಲಿರ್ತಕ್ಕಂಥವರು, ಶಿಕ್ಷಕರುಗಳು ಎಲ್ಲ ಇದರಲ್ಲಿ ಜೋಡಿಸ್ಕೊಂಡು ಒಂದಷ್ಟು ಸೇವಾ ರೂಪದಲ್ಲೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಒಬ್ಬ ವ್ಯಕ್ತಿ ಇಲ್ಲ, ಒಂದು ತಂಡವಾಗಿ ಈ ಸಮಿತಿ ಚಾಮರಾಜನಗರದಲ್ಲಿ ಸೇವಾ ರೂಪದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅಣ್ಣ, ಈ ಒಂದು 12 ವರ್ಷದಿಂದ ಇಲ್ಲಿ ಯೋಗ ಶಿಕ್ಷಣ ಉಚಿತವಾಗಿ ಕೊಡ್ತಾ ಇದ್ದೀರಾ. ಇಲ್ಲಿ ಯಾರಾದರೂ ಬರ್ಬೋದಾ? ಜನರಿಗೆ ಏನಾಗಿದೆ ಅಂತಂದರೆ, ಯೋಗ ಅಂತಂದರೆ ತುಂಬ ವಯಸ್ಸಿದ್ದವರು ಮಾತ್ರ ಅದನ್ನು ಮಾಡಬೇಕು, ಚಿಕ್ಕ ಮಕ್ಕಳು ಮಾಡಬೇಕು, ನಾವು ಏಜ್ ಆಗಿದೆ, ನಮಗಾಗಲ್ಲ ಅದು ಅಂತಕ್ಕಂಥದ್ದು ಹೊರಗಡೆ ಇರೋ ಜನರ ಮನಸ್ಸಿನಲ್ಲಿ ಇದೆ. ನಾವು ಹಲವಾರು ಸಾರಿ ಜನರಿಗೆ ತಿಳಿಸಿದ್ದೇವೆ, ಸಭೆ ಸಮಾರಂಭಗಳು ಮತ್ತು ನಮ್ಮ ಯೋಗ ಬಂಧುಗಳು ತಿಳಿಸ್ಕೊಡ್ತಾರೆ. ಇಲ್ಲಿ 6 ವರ್ಷದ ನಂತರ 80, 84, 85 ವರ್ಷದ ವಯೋವೃದ್ಧರೂ ಸಹ ಇಲ್ಲಿ ಬಂದು ಅಭ್ಯಾಸವನ್ನು ಮಾಡಿ ಸರಳವಾದ ರೀತಿಯಲ್ಲಿ, ಯಾವುದೇ ಕಠಿಣವಾದ ಆಸನಗಳನ್ನು ನಾವು ಮಾಡಿಸೋದಿಲ್ಲ. ಮತ್ತು ಸರಳ ಇದೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗಬೇಕು. ಎಲ್ಲರೂ ಕೂಡ ಅಭ್ಯಾಸವನ್ನು ಮಾಡ್ಬೋದು. ಸಮಯ ಸರಿಯಾಗಿ ಪಾಲನೆ ಆಗಬೇಕು. 5:30ಕ್ಕೆ ಪ್ರಾರಂಭ ಮಾಡ್ತೇವೆ, 7 ಗಂಟೆಗೆ ನಿಲ್ಲಿಸ್ತೇವೆ. ಇದಕ್ಕೆ ಎಲ್ಲ ವರ್ಗದ ಜನರು, ಎಷ್ಟೋ ಜನ ಕಾಯಿಲೆ ಇದ್ದವರು ಬರ್ಬೋದು, ಬರದೇ ಇರೋ ನೋಡ್ಕೊಳ್ಳೋದು ಹೇಗೆ ಅಂತಕ್ಕಂಥವ್ರು ಬರ್ಬೋದು. ಇನ್ನೂ ಕೆಲವು ಸರಿ ಏನಾಗುತ್ತೆ, ಡಾಕ್ಟ್ರಿಗೆ ಅವ್ರ ಕಾಯಿಲೆ ಬಂದಿದ್ದಾದ ಮೇಲೆ ನೀನು ಯೋಗ ಮಾಡುವಂತ ಅವ್ರು ಹೇಳಿದ ಮೇಲೆ ಅವ್ರಿಗೆ ಮನಸ್ಸು ಬಂದ ಮೇಲೆ ಅಣ್ಣ ನಾನು ಯೋಗ ಬಸ್ಸಿಗೆ ಬರಲ್ಲ ಅಂತಾರೆ. ಸೊ ಅವ್ರನ್ನೆಲ್ಲ ನಾವು ಜೋಡಿಸ್ಕೊಳ್ತೇವೆ. ನಮ್ಮಲ್ಲಿ ಯಾರು ಬೆನ್ನು ನೋವಿದೆ, ಲಿಗಮೆಂಟ್ಗಳದ್ದು ತೊಂದರೆ ಇದೆ, ಅವರು ಯಾವ ರೀತಿಯಾದ ಆಸನಗಳನ್ನು ಮಾಡಬೇಕು ಅದನ್ನು ನಾವು ಸೂಚನೆ ಕೊಟ್ಟು ಮಾಡಿಸ್ತೇವೆ. ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ ಇರತಕ್ಕಂಥವರು ಕೂಡ ನಮ್ಮಲ್ಲಿ ನಿತ್ಯ ಅಭ್ಯಾಸವನ್ನು ಮಾಡ್ತಿದ್ದಾರೆ. ಹಾಗೆ ವಯಸ್ಸಿನ ಬಗ್ಗೆ ಯಾವುದೇ ಇದಿಲ್ಲ ಮತ್ತು ಉಚಿತ ಶಿಕ್ಷಣ ಮತ್ತು ಎಲ್ಲ ಸರಳವಾದಂಥ ಅಭ್ಯಾಸವನ್ನು ನಾವು ಇಲ್ಲಿ ಮಾಡಿಸ್ತಾ ಇದ್ದೇವೆ. ಮತ್ತು ಅಷ್ಟೇ ಸಂಖ್ಯೆಯಲ್ಲಿ ಚಿಕ್ಕವರು, ದೊಡ್ಡವರು, ಮಾತೆಯರು, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೇ ಅಕ್ಕಂದರೂ ಸಹ ಇಲ್ಲಿ ಬಂದು ನಮ್ಮ ಜೊತೆ ಒಟ್ಟಿಗೆ ಕೂಡಿ ಅಭ್ಯಾಸವನ್ನು ಮಾಡ್ತಿದ್ದಾರೆ. ನೀವು ಈ ಯೋಗ ಶಿಬಿರಗಳು ಆ ಥರ ಎಲ್ಲ ಆರ್ಗನೈಸ್ ಮಾಡಿ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಹಾಂ, ನಾವು ಸಾಮಾನ್ಯವಾಗಿ ಏನು ಮಾಡಿದ್ದೀವಿ ಅಂತಂದರೆ, ಫೆಬ್ರವರಿನಲ್ಲಿ ರಥಸಪ್ತಮಿ ಅಂತ ಬರುತ್ತೆ. ಆ ರಥಸಪ್ತಮಿಯ ದಿನದಂದು ಚಾಮರಾಜನಗರದಲ್ಲಿ ಸತತ 14 ವರ್ಷಗಳಿಗೂ ಸಹ ಅದೇ ದಿನ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೋಸ್ಕರ ಯೋಗ ಬಂಧುಗಳೆಲ್ಲರೂ ಸೇರಿಕೊಂಡು 108 ಸೂರ್ಯ ನಮಸ್ಕಾರವನ್ನು ಸೂರ್ಯ ಭಗವಂತನಿಗೆ ಆ ದಿನ ಅರ್ಪಣೆಯನ್ನು ಮಾಡೋದ್ರ ಮುಖಾಂತರ ಅದು ಒಂದು ಕಾರ್ಯಕ್ರಮವನ್ನು ರಾಜ್ಯಕ್ಕೆ ಹಲವಾರು ಯೋಗ ಸಂಘಟನೆಗಳಿಗೆ ಮಾದರಿಯಾಗಿ ಚಾಮರಾಜನಗರದಲ್ಲಿ ನಾವು 15 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ. ಅದೊಂದು ನಿರಂತರವಾಗಿ ನಡೀತಾ ಇದೆ. ನಮ್ಮ ಭಾರತ ಪ್ರಧಾನಮಂತ್ರಿಗಳಾದಂತಹ ನೆಚ್ಚಿನ ಮೋದಿಯವರಿಗೇನು ಸೂಚನೆಯನ್ನು ಕೊಟ್ಟು 199 ರಾಷ್ಟ್ರಗಳಲ್ಲಿ ಜೂನ್ 21 ಆ ದಿನ ಎಲ್ಲ ದಿನಗಳಿಗಿಂತ ಒಂದು ಸ್ವಲ್ಪ ಹಗಲು ಜಾಸ್ತಿ ಇರುತ್ತೆ. ಅದಕ್ಕೆ ಆ ದಿನವನ್ನು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಅವರು ಘೋಷಣೆ ಮಾಡಿದ ಮೇಲೆ ಸತತವಾಗಿ 11 ವರ್ಷಗಳನ್ನು ದಾಟಿ 12ನೇ ವರ್ಷದ ಅಭ್ಯಾಸಕ್ಕೆ ನಾವು ಈಗ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮನ ಮಾಡೋಕ್ಕೆ ಹೊರಟಿದ್ದೀವಿ. ಆ ಪೂರ್ವಭಾವಿಯಾಗಿ ಹಿಂದೆ ಸಹ ನಾವು ಹಲವಾರು ಸ್ಥಳಗಳಲ್ಲಿ, ಉದಾಹರಣೆಗೆ ಚಾಮರಾಜನಗರದಲ್ಲಿ
ಶಾಲೆಗಳು, ಸಾರ್ವಜನಿಕ ಸ್ಥಳಗಳು, ದೇವಸ್ಥಾನ, ಉದಾಹರಣೆಗೆ ನಮ್ಮ ಬ್ರಹ್ಮಕುಮಾರಿ ಸಮಾಜ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, JSS ಸಂಸ್ಥೆ ಇರ್ಬೋದು, ಸೆಂಟ್ ಜೋಸೆಫ್ ಸಂಸ್ಥೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಇವರೆಲ್ಲ ನಮ್ಮನ್ನು ಕರೀತಾರೆ. ಅಲ್ಲಿಗೆ ನಾವು ಇಬ್ಬಿಬ್ಬರು ತಂಡ ಹೋಗಿ ಈ ಯೋಗ ಡೇ ದಿನ ಆಚರಿಸಿ ಯೋಗದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಆ ದಿನ ಮಾಡ್ತೇವೆ. ಅದನ್ನು ಬಿಟ್ಟು ಉಡಿಗಾಲಂತಹ ಒಂದು ಗ್ರಾಮದಲ್ಲೂ ಸಹ ಅವೇರ್ನೆಸ್ ಆದಾಗ ಅವರಿಗೆ 40 ದಿನಗಳ ಕಾಲ ಉಚಿತ ಯೋಗ ಶಿಕ್ಷಣವನ್ನು ಹೇಳ್ಕೊಟ್ಟು ಬಂದಿದ್ದೇವೆ. ಕುಂತೂರಿನ ಪ್ರಭುಲಿಂಗೇಶ್ವರ ಬೆಟ್ಟ ಏನಿದೆ, ಅಲ್ಲಿ ನಿಜಗುಣಾನಂದ ಸ್ವಾಮಿಯವರ ಒಂದು ಚಿಲುಕವಾಡಿ, ಅಲ್ಲೂ ಸಹ ಒಂದು ಯೋಗ ಮಂದಿರದ ಸ್ಥಳ ಇತ್ತು. ಅಲ್ಲಿಗೂ ಸಹ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಅದಾದ ನಂತರ ಮದ್ದಾನೇಶ್ವರ ಗುಂಡಲ್ಪೇಟೆ, ಅಲ್ಲೂ ಸಹ ತರಬೇತಿಯನ್ನು ಕೊಟ್ಟಿದ್ದೇವೆ. ಹೀಗೆ ಹಲವಾರು ಕಡೆ ನಮ್ಮ ಎಲ್ಲ ಸಮಯನೆಲ್ಲ ಮೀಸಲು ಮಾಡಿಕೊಂಡು ನಾವು ಹೇಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದೆ. ನಾವು ಸೇವೆ ಮಾಡೋದ್ರ ಮುಖಾಂತರ ಈ ಒಂದು ಕೆಲಸದಲ್ಲಿ ಜೋಡಿಸ್ಕೊಂಡಿದ್ದೇವೆ. ಅದು ನಿರಂತರವಾಗಿ ನಡೀತಾ ಇದೆ. ಶಾಲಾ ಕಾಲೇಜುಗಳಲ್ಲೂ ಸಹ ಉಪನ್ಯಾಸ ಕಾರ್ಯಕ್ರಮಗಳನ್ನ ನಮ್ಮ ತಂಡ ಹೋಗಿ ಕೊಡ್ತಾ ಇರ್ತದೆ. ಸೊ ಈ ಸಮಿತಿಯು ಒಟ್ಟಾರೆ ಸಂಸ್ಕಾರ ಸಂಘಟನೆಯ ಸೇವೆಯ ಧ್ಯೇಯಗಳನ್ನು ಇಟ್ಕೊಂಡು ಆರೋಗ್ಯವಂತ ಸಮಾಜಕ್ಕೆ ಶಿಬಿರಗಳು, ಉದಾಹರಣೆಗೆ ಮದ್ಯ ವ್ಯಸನ ವರ್ಜನ ಶಿಬಿರಗಳನ್ನು JSS ಸಂಸ್ಥೆಯವರು, ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ. ಆ ಶಿಬಿರಗಳಲ್ಲೆಲ್ಲ ಮೊದಲ 8 ದಿನ ನಮ್ಮ ಯೋಗ ತರಗತಿ ಕಂಪಲ್ಸರಿ ಬೆಳಗಿನ ಟೈಮ್ ಉಚಿತವಾಗಿ ನಡೆಸ್ಕೊಂಡು ಬಂದಿದ್ದೇವೆ ಇದುವರೆಗೆ. ಆನಂತರ ಹಲವಾರು NSS ಶಿಬಿರಗಳು ನಡೆಯೋ ಜಾಗದಲ್ಲಿ ಕಂಪಲ್ಸರಿ ಬೆಳಗಿನ ಟೈಮು ನಮಗೆ ಆಹ್ವಾನವನ್ನು ಕೊಟ್ಟು ಯೋಗ ತರಗತಿಯನ್ನು ನಡೆಸ್ಕೊಡಿ ಅಣ್ಣ ನಿಮ್ಮ ಸಮಿತಿನಲ್ಲಿ ಅಂತ ಕೇಳ್ತಾರೆ. ಆಗ ನಾವು ನಡೆಸ್ಕೊಟ್ಟಿದ್ದೇವೆ. ಒಟ್ಟಾರೆ ಕಾಯಿಲೆಗಳಿಂದ ದೂರ ಇರಲಿಕ್ಕೆ, ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ, ಮನಸ್ಸನ್ನು ಉತ್ಸಾಹದಿಂದ ಇಟ್ಕೊಳ್ಳಿಕ್ಕೆ, ನಮ್ಮ ಮೆದುಳನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ, ಹೃದಯ ಶ್ವಾಸಕೋಶವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ಜಠರ ಚೆನ್ನಾಗಿಟ್ಕೊಳ್ಳಿಕ್ಕೆ, ಸಣ್ಣ ಕರಳು ಇಟ್ಕೊಳ್ಳಿಕ್ಕೆ, ಒಟ್ಟಾರೆ ಈ ದೇಹವನ್ನು ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ತನ್ಮಾತ್ರಕಗಳು ಮತ್ತು ಮನಸ್ಸು ಇದನ್ನು ತುಂಬ ಸದೃಢವಾಗಿ ಇಡಲಿಕ್ಕೆ ಪ್ರಕೃತಿ ಜೊತೆ ನಾವು ಬೆರೆತು ನಿತ್ಯ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ, ಸತ್ಸಂಗ, ಭಜನೆ ಇವುಗಳ ಮುಖಾಂತರ ಒಟ್ಟಾರೆ ಈ ಸಪ್ತಚಕ್ರಗಳನ್ನು ಆಕ್ಟಿವೇಟ್ ಮಾಡಿ ಪಂಚ ಪ್ರಾಣಗಳನ್ನು, ಉಪಪ್ರಾಣಗಳನ್ನು ಜೋಡಿಸ್ಕೊಂಡು ಪ್ರಾಣಾಯಾಮಗಳನ್ನ ಸಹ ಮಾಡಿಕೊಂಡು ಎಲ್ಲ ರೀತಿಯಾದಂಥ ಚಟುವಟಿಕೆಗಳು ಈ ಸ್ಥಳದಲ್ಲಿ ನಮ್ಮ ಯೋಗ ತರಗತಿಯಲ್ಲಿ ನಡೀತಾ ಇದೆ. ಯೋಗ ಒಂದೇ ಅಲ್ಲ, ಇದರಲ್ಲಿ ಯಮ ನಿಯಮವನ್ನು ಪಾಲನೆ ಮಾಡಿಕೊಂಡು ಆಸನ ಮಾಡಿ, ಪ್ರಾಣಾಯಾಮ ಮಾಡಿ, ಧಾರಣ ಮಾಡಿ, ಪ್ರತ್ಯಾಹಾರ, ಹೀಗೆ ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಸಂಪೂರ್ಣವಾಗಿ ಬರ್ತಕ್ಕಂಥ ಯೋಗ ಬಂಧುಗಳಿಗೆ ತಿಳಿಸ್ಕೊಡ್ಲಾಗ್ತಾ ಇದೆ. ಬರೀ ಯೋಗ ಒಂದೇ ಅಲ್ಲ, ಪ್ರಾಣಾಯಾಮ ಒಂದೇ ಅಲ್ಲ, ಧ್ಯಾನ ಒಂದೇ ಅಲ್ಲ, ಧಾರಣ ಒಂದೇ ಅಲ್ಲ. ಯೋಗ ಅಂತಂದರೆ ಪರಿಪೂರ್ಣವಾದಂಥ ಒಬ್ಬ ಮನುಷ್ಯನನ್ನು ಮಾಡಲಿಕ್ಕೆ ಯೋಗ ಸಹಕಾರಿ. ಪ್ರಾಣಿ ಸ್ತರದಿಂದ ದಿವ್ಯ ಸ್ತರಕ್ಕೆ ಹೋಗಲಿಕ್ಕೆ, ಭಗವಂತನ ಅಡೆಗೆ ಸಾಮೀಪ್ಯ ಹೋಗಲಿಕ್ಕೆ ಯೋಗ ಸಹಕಾರಿ. ಇಂಥದ್ದು 20 ವರ್ಷಗಳಲ್ಲಿ ಸ್ವತಃ ನನ್ನ ಅನುಭವಕ್ಕೆ ಬಂದಿದ್ದರಿಂದ ಈಗ ಪ್ರಪಂಚದಾದ್ಯಂತ ಆಹಾರ, ಔಷಧಿ ಇವ್ಯಾವುದೂ ಸಹ ಉಚಿತವಾಗಿ ಇಲ್ಲ. ಆಧ್ಯಾತ್ಮ ಈ ಮೂರನ್ನು ನಾವು ಕೊಡ್ತಾ ಬಂದಿದ್ದೇವೆ. ನಾವು ಶಿಬಿರಗಳನ್ನು ನಡೆಸ್ತೇವೆ, ಆಹಾರದ ವ್ಯವಸ್ಥೆ ನಾವೇ ಜೋಡಿಸ್ಕೊಳ್ತೇವೆ, ಔಷಧಿ ರೂಪದಲ್ಲಿ, ಚಿಕಿತ್ಸಾದ ರೂಪದಲ್ಲಿ ನಾವು ಅವರಿಗೆ ಶಿಕ್ಷಣವನ್ನು ಕೊಡ್ತೇವೆ, ಅವರಿಗೆ ಕಾಯಿಲೆ ಗುಣಪಾಗ್ತದೆ. ಮತ್ತು ಅವರಿಗೆ ಸ್ವಲ್ಪ ಆಧ್ಯಾತ್ಮ ಅಂತಂದರೆ ತನ್ನನ್ನು ತಾನು ಯಾರು ಅಂತ ತನ್ನನ್ನು ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂತಹ ಬೇರೆ ತಜ್ಞರನ್ನು ಸಹ ಕರೆಸಿ ಅದರ ಬಗ್ಗೆ ಶಿಕ್ಷಣವನ್ನು ನೀಡ್ತೇವೆ. ಇವು ಮೂರು ಕೂಡ ಪ್ರಪಂಚದಲ್ಲಿ ಮಾರಾಟದ ವಸ್ತುವಾಗಿದ್ದು ನಮ್ಮ ಕಡೆಯಿಂದ, ನಮ್ಮ ಸಮಿತಿ ಕಡೆಯಿಂದ ಇವು ಉಚಿತವಾಗಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ನಮಗೂ ಮನಸ್ಸು ಸಂತೋಷ ಇದೆ, ಖುಷಿ ಇದೆ. ನಮ್ಮ ಅನಾದಿ ಕಾಲದಿಂದಲೂ ಯೋಗ ಅನ್ನೋದು ಹುಟ್ಟಿದ್ದೇ ನಮ್ಮ ಭಾರತದಲ್ಲಿ, ಈಗ ವಿಶ್ವದಲ್ಲಿ ಎಲ್ಲೆಡೆ ಹರಡ್ತಾ ಇದೆ. ಈ ಒಂದು ಯೋಗದ ಪತಂಜಲಿ ಅವರ ಮಹರ್ಷಿಗಳ ಬಗ್ಗೆ ನಮ್ಮ ಬಂಧುಗಳಿಗೆ ತಿಳಿಸಿಕೊಡ್ತೀರಾ? ಒಳ್ಳೆಯದು. ಹಲವಾರು ಸಂಘಟನೆಗಳು, ಸಮಿತಿಗಳು ಶ್ರೀ ಪತಂಜಲಿ ಅಂತ ಇಟ್ಕೊಂಡಿದ್ದಾರೆ, ಪತಂಜಲಿ ಯೋಗ ಕೇಂದ್ರ ಅಂತ ಇಟ್ಕೊಂಡಿದ್ದಾರೆ, ಪಾತಂಜಲಿ ಯೋಗ ಅಂತ ಕೂಡ ಇಟ್ಕೊಂಡಿದ್ದಾರೆ. ಕ್ರಿಸ್ತ ಪೂರ್ವ ಹಿಂದೆ ಒಬ್ಬ ಸಾಧ್ವಿ ಮಹಿಳೆ ಒಂದು ಯೋಗಾಭ್ಯಾಸವನ್ನು ತಿಳ್ಕೊಂಡು
ಇದು ಮುಂದೆ ನಾನು ಬೇರೆಯವ್ರಿಗೆ ಇದನ್ನು ಕೊಡಬೇಕು ಅಂತಕ್ಕಂಥದ್ದು, ಹಂಚಬೇಕು ಅಂತ, ಕೊಟ್ಟು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಸಮುದ್ರದಲ್ಲಿ ನಿಂತು ಅರ್ಘ್ಯವನ್ನು ಅರ್ಪಿಸೋ ಸಂದರ್ಭದಲ್ಲಿ ಆದಿಶೇಷನನ್ನೂ ಸಹ ಅವಳು ಪ್ರಾರ್ಥನೆ ಮಾಡ್ತಿದ್ದು, ಸೂರ್ಯ ಭಗವಂತನಿಗೂ ಸಹ ಅರ್ಘ್ಯವನ್ನು ಅರ್ಪಿಸಿದ ಸಂದರ್ಭದಲ್ಲಿ ಪಥ ಅಂತಂದರೆ ಬೀಳೋದು, ಅಂಜಲಿ ಅಂತಂದರೆ ಬೊಗಸೆಗೆ ಅಂತ. ಈಗಲೂ ಸಹ ಇದನ್ನು ಅಂಜಲಿ ಅಂತ ಕರಿತೀವಿ. 5 ಅಂಜಲಿಗಿಂತ ಜಾಸ್ತಿ ನಮ್ಮ ದೇಹದ ಒಳಗಡೆ ಕಫ ಇದ್ದರೆ ಕಾಯಿಲೆ ಆಗುತ್ತೆ, ಸಮಾನವಾಗಿದ್ದರೆ ಆಗೋಲ್ಲ. ಅಂತಹ ಒಂದು ಪಥ ಅಂದರೆ ಬೀಳೋದು, ಅಂಜಲಿ ಅಂದರೆ ಬೊಗಸೆಗೆ, ಪತಂಜಲಿ ಅಂದರೆ ಕೈಗೆ ಬಿದ್ದಂಥವ್ರು ಅಂತ. ಒಂದು ಹಾವಿನ ರೂಪದಲ್ಲಿ ಆದಿಶೇಷನ ಪ್ರಾರ್ಥನೆಯನ್ನು ಮಾಡ್ತಿರೋ ಸಂದರ್ಭದಲ್ಲಿ ಹಾವಿನ ರೂಪದಲ್ಲಿ, ಸೊಂಟದ ಮೇಲೆ ಮನುಷ್ಯನ ರೂಪದಲ್ಲಿ ಒಂದು ಕೈಗೆ ಬೊಗಸೆಗೆ ಬಂದು ಬಿದ್ದಾಗ ತಂದು ಮನೆಯಲ್ಲಿ ಅದನ್ನೀಗ ಪ್ರಾರ್ಥನೆಯ ಸಂಕಲ್ಪವನ್ನು ಮಾಡ್ತಾ ಇರಬೇಕಾದ್ರೆ ಆ ಜ್ಞಾನ ಅಲ್ಲಿ ಸಿಗುತ್ತೆ. ಅಂತಹ ಒಂದು ಪತಂಜಲಿ ಮಹರ್ಷಿಗಳೇ ಅವರು ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದನ್ನು ನಾವು ಓದಿದ್ದೇವೆ, ಪುಸ್ತಕದ ರೂಪದಲ್ಲಿ ಬೇರೆ ಬೇರೆ ಕಡೆ ತಿಳ್ಕೊಂಡಿದ್ದೇವೆ. ಪತಂಜಲಿ ಮಹರ್ಷಿಗಳು ಒಂದು ತೆರೆಯನ್ನು ಹಾಕಿ ಶಿಕ್ಷಣವನ್ನು ಕೊಡ್ತಿರ್ತಾರಂತೆ. ಸಾವಿರಾರು ಜನರು ಅದನ್ನು ಪಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಹಿರ್ದಶೆಗೆ ಹೊರಗಡೆ ಹೋಗ್ತಾನೆ ಕೇಳಿಕೊಂಡು. ಉಳಿದಂಥವರು ಏನೋ ಒಂದು ಸತಿ ಪತಂಜಲಿಗಳನ್ನು ನೋಡಬೇಕಲ್ಲ ಅಂತಂತೇಳಿ ತೆರೆಯನ್ನು ಸರಿಸ್ಬಿಡ್ತಾರಂತೆ. ಆಗ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಜೀವನವನ್ನು ಎಲ್ಲ ಒಂದು ರೀತಿ ಸತ್ತು ಹೋದ ರೀತಿಯಲ್ಲಿ ಆಗಿಬಿಡ್ತಾರಂತೆ. ಆನಂತರ ಹೊರಗಡೆಯಿಂದ ಬಂದಂಥ ವ್ಯಕ್ತಿ ಪ್ರಾರ್ಥನೆಯನ್ನು ಮಾಡಿ ಪತಂಜಲಿಗಳಿಗೆ ಕೇಳಿಕೊಂಡಾಗ, ಇಲ್ಲ ನಾನು ಶಿಕ್ಷಣವನ್ನು ಕೊಡ್ತೇನೆ, ನನ್ನನ್ನು ಯಾರೂ ನೋಡಬಾರ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಹಾವಿನ ರೂಪದಲ್ಲಿರ್ತಕ್ಕಂಥ ನೋಡಿ, ಪತಂಜಲಿ ಮಹರ್ಷಿಗಳು ಹಾವಿನ ರೂಪದಲ್ಲಿದ್ದು ಇಲ್ಲಿ ಸರ್ಪದ ರೀತಿಯಲ್ಲಿ ಅವರ ಎಡೆ ಮೇಲಿದ್ದು ಶರೀರ ಮನುಷ್ಯನ ರೂಪದಲ್ಲಿ ಇರ್ತಕ್ಕಂಥದ್ದು. ಆಗ ಮತ್ತೆ ಪುನಃ ವಾಪಸ್ಸು ಅವರಿಗೆ ಕೇಳ್ಕೊಂಡ ತಕ್ಷಣ ಸಂಕಲ್ಪವನ್ನು ಮಾಡಿದಾಗ ಅವರೆಲ್ಲ ಮತ್ತೆ ಎದ್ದು ಕೂತ್ಕೊಳ್ತಾರಂತೆ. ಅಂತಹ ಒಂದು ದೈವ ಶಕ್ತಿ ಆ 186 ಸೂತ್ರಗಳ ಅಡಿನಲ್ಲೇ ಇವತ್ತು ನಾವೇನೇನು ಅಭ್ಯಾಸಗಳನ್ನು ಮಾಡ್ತಾವೆ ಅವೆಲ್ಲ ಪತಂಜಲಿ ಸೂತ್ರ ಅಂತಂತೇಳಿ ನಾವು ಅಭ್ಯಾಸವನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಪತಂಜಲಿ ಮಹರ್ಷಿಗಳ ಒಂದು ಮೂರ್ತಿಯನ್ನು, ಫೋಟೋವನ್ನು ನಾವು ಇಟ್ಕೊಂಡು ಇವತ್ತವರೆಗೂ ನಾವು ಎಲ್ಲೇ ಹೊರಗಡೆ ಅಭ್ಯಾಸ ಮಾಡಿದ್ರೂ ಈ ಸ್ಥಳಕ್ಕೆ ಬಂದು ಮಾಡಿದಷ್ಟು ಶಾಂತಿ, ನೆಮ್ಮದಿ, ಆರೋಗ್ಯ ನಮಗೆ ಸಿಕ್ಕಿದ್ದೇ ಇಲ್ಲ. ಆ ಒಳಗಡೆ ಎಂಟ್ರ್ ಆದ ತಕ್ಷಣ ಬೆಳಗ್ಗೆ ಒಂದು ಬಾರಿ ನಮಸ್ಕಾರ ಮಾಡಿ ಅಡ್ಬಿದ್ದು ಇಲ್ಲಿ ಕೂತ್ಕೊಂಡ್ರೆ ನಾನು ಯಾವ ಥರ ತರಗತಿನ ನಡೆಸ್ತೀನಿ ಅಂತ ನನಗೆ ಗೊತ್ತಾಗೋದು. ಅಷ್ಟರ ಮಟ್ಟಕ್ಕೆ ಅವರ ಒಂದು ಪ್ರೇರಣೆ ಇದೆ. ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಿದೆ. ಹಾಗಾಗಿ ಪತಂಜಲಿ ಮಹರ್ಷಿಗಳು ಒಂದು ದೈವ ಶಕ್ತಿ ಅಂತ, ಅಪಾರವಾದಂಥ ಶಕ್ತಿ. ಅವರನ್ನು ನಂಬಿ ಅಭ್ಯಾಸ ಮಾಡಿದ್ರೆ ಈಗ ಎಷ್ಟೋ ಜನ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಇಂತಿಂಥ ಅಭ್ಯಾಸಕ್ಕೆ ಇಂತಿಂಥ ಕಾಯಿಲೆ ಗುಣ ಆಗುತ್ತೆ ಅಂತ ಅಂದ್ಕೊಂಡೇ ಬರ್ತಾರೆ. ಇಲ್ಲ, ನಾವಿಲ್ಲಿ ಬೆಳಿಗ್ಗೆ ಬಂದವರಿಗೆ ಮಾನಸಿಕ ಸಿದ್ಧತೆ ಮಾಡಿಸ್ತೀವಿ, ಶ್ವಾಸಕ್ರಿಯೆ ಮಾಡಿಸ್ತೀವಿ, ಸೂರ್ಯ ನಮಸ್ಕಾರ ಮಾಡಿಸ್ತೀವಿ, ಅಷ್ಟ ನಮಸ್ಕಾರ ಮಾಡಿಸ್ತೀವಿ, ಹಿಂದೆ ಮುಂದೆ ಆಸನ ಮಾಡಿಸ್ತೀವಿ, ಟ್ವಿಸ್ಟ್ ಆಸನಗಳು ಮಾಡಿಸ್ತೀವಿ, ಮಂಡಿ ಮೇಲೆ ಮಾಡಿಸ್ತೀವಿ, ಕುಳಿತು ಮಾಡಿಸ್ತೀವಿ, ಮಲಗಿ ಮಾಡಿಸ್ತೇವೆ, ಬೆನ್ನಿನ ಮೇಲೆ ಮಾಡಿಸ್ತೇವೆ, ಬ್ಯಾಲೆನ್ಸ್ ಆಸನ ಮಾಡಿಸ್ತೇವೆ, ಪ್ರಾಣಾಯಾಮ ಮಾಡಿಸ್ತೇವೆ, ಧ್ಯಾನ ಮಾಡಿಸ್ತೇವೆ. ಇದು ಯಾವುದಿಲ್ಲದಿದ್ರೂ ಸಹ ಅವ್ರನ್ನ ಪ್ರಾರ್ಥನೆ ಸಂಕಲ್ಪ ಮಾಡಿಕೊಂಡು ಸುಮ್ಮನೆ ಕೂತಿದ್ದು ಧ್ಯಾನ ಮಾಡಿಕೊಂಡು ಮನಸ್ಸನ್ನು ಆ ಕಡೆ ತೆಗೆದುಕೊಂಡು ಹೋಗಿ ಸತ್ಯನಿಷ್ಠೆ ಪ್ರಾಮಾಣಿಕತೆಯಿಂದ ವ್ಯಕ್ತಿ ಜೀವನವನ್ನು ಮಾಡಿದರೆ ಧ್ಯಾನ ಕೂಡ ತುಂಬ ಪೂರಕವಾಗಿ ಕೆಲಸ ಮಾಡ್ತದೆ. ಅದೆಲ್ಲ ಸ್ವತಃ ನಮ್ಮ ಅನುಭವಕ್ಕೆ ಬಂದಿದೆ. ಇದು ಪತಂಜಲಿಗಳ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂಥ ಒಂದು ಕಡಿಮೆಯಾದಂಥ ಒಂದು ತಿಳುವಳಿಕೆ. ಈ ನಮ್ಮ ಒತ್ತಡದ ಜೀವನ ಶೈಲಿಯಲ್ಲಿ ನಾವು ಪ್ರತಿದಿನ ಬಂದು ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮಾರು ಜನಕ್ಕೆ ಬಂದು ಒಂದು 40 ದಿನದ ಒಂದು ಶಿಬಿರನ ಅಟೆಂಡ್ ಮಾಡಿ ಹೋಗ್ತಾರೆ ಮನೆಗೆ. ಆಮೇಲೆ ಅದನ್ನ ಬಿಟ್ಬಿಟ್ರೆ ಮತ್ತೆ ಆರೋಗ್ಯ ವೃದ್ಧಿ ಆಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಮನೇಲೇ ಇದ್ಕೊಂಡು ಯಾವ ತರ ಯೋಗ ಮಾಡ್ಬೋದು, ಬೇಸಿಕ್ ಮಿನಿಮಮ್ ಆದ್ರೂ ನಾವು ಎಷ್ಟು ಧ್ಯಾನ ಯಾವ ತರ ಮಾಡ್ಬೋದು ಅಂತ ತಿಳಿಸ್ಕೊಡಿ ಅಕ್ಕ. ನೋಡಿ, ಮೊದಲನೇದಾಗಿ ಯೋಗ ಅಭ್ಯಾಸವನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು? ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯ ಕರ್ಮವನ್ನು ಮುಗಿಸ್ಕೊಂಡು ನಂತರ ಒಂದು ಸ್ನಾನ ಮಾಡಿಕೊಂಡು ಒಂದಷ್ಟು ಚಟುವಟಿಕೆಗಳನ್ನು ಅಭ್ಯಾಸ ಮಾಡ್ಬೋದು. ಸೂರ್ಯ ಮುಳುಗಿದ ಸಂಜೆ ಸಂದರ್ಭದಲ್ಲೂ ಸಹ ಮಾಡ್ಬೋದು. ಊಟ ಮಾಡಿದ 4 ಗಂಟೆ ಆಹಾರ ಜೀರ್ಣ ಆಗಿ ನಿತ್ಯ ಕರ್ಮ ಆದ ನಂತರ ಯೋಗಾಭ್ಯಾಸವನ್ನು ಮಾಡಬೇಕು ಅಂತ ನಿಯಮ ಇದೆ. ಜೊತೆಗೆ ಅವರು ಏನು ಕಲ್ತಿದ್ದಾರೆ ಆ ಕಲಿತ ನಂತರದಲ್ಲೇ ಅವರ ಮನೆಯಲ್ಲಿ ತುಂಬ ಟ್ರೈನ್ಗೆ ಹೋಗಬೇಕು, ಬಸ್ಗೆ ಹೋಗಬೇಕು,
ಮಕ್ಕಳಿಗೆ ತಿಂಡಿ ಮಾಡಬೇಕು, ಎಲ್ಲ ಅವ್ರವ್ರದ್ದು ಏನೇ ಇದ್ದರೂ ಸಹ ಕೇವಲ 20 ನಿಮಿಷಗಳಲ್ಲಿ ಅವರು ಯೋಗಾಭ್ಯಾಸವನ್ನು ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ 1 ನಿಮಿಷ ಆರಾಮ್ಸೆ ಕೂತ್ಕೊಂಡು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ದೇಹ ಮನಸ್ಸು ಉಸಿರಾಟವನ್ನು ಆಮೇಲೆ ಜೋಡಣೆ ಆಗುತ್ತೆ, ಜೋಡಣೆ ಮಾಡಿಕೊಳ್ಬೇಕು. ತದನಂತರ ಕಂಪಲ್ಸರಿ ನೆಲದ ಮೇಲೆ ಅಭ್ಯಾಸ ಮಾಡಬಾರ್ದು, ಈ ಥರದ್ದೊಂದು ಮ್ಯಾಟ್ ಇಟ್ಕೊಂಡೇ ಅಭ್ಯಾಸ ಮಾಡಬೇಕು. ಮ್ಯಾಟಲ್ಲೂ ಕೂಡ ರಬ್ಬರ್ ಮ್ಯಾಟ್ನೀಗ ಯೂಸ್ ಮಾಡಬಾರ್ದು, ಒಂದು ಕಂಬಳಿ ಆಗ್ಬೋದು, ಇಲ್ಲ ಬೆಡ್ಶೀಟ್ ಆಗ್ಬೋದು. ಜೊತೆಗೆ ಸರಳವಾದಂತಹ ಉಡುಪುಗಳನ್ನು ಹಾಕ್ಕೊಂಡಿರ್ಬೇಕು, ಸಡಿಲವಾದಂತಹ ಸರಳವಾದ ಫ್ಲೆಕ್ಸಿಬಲ್ದು. ಅಭ್ಯಾಸಕ್ಕಿಂತ ಮುಂಚೆ ಒಂದು ಉಗುರು ಬೆಚ್ಚನ ನೀರನ್ನು ಕುಡಿದಿರಬೇಕು. ಅಂಥವರು ಮಾನಸಿಕ ಸಿದ್ಧತೆಯ ನಂತರದಲ್ಲಿ ನಾವು ಹೇಳ್ಕೊಟ್ಟಿರ್ತಕ್ಕಂತಹ ವಿಭಾಗೀಯ ಪ್ರಾಣಾಯಾಮ ಅಂತ ತುಂಬ ಶ್ವಾಸಕ್ರಿಯೆಗಳು, ಅವುಗಳನ್ನು ಕೇವಲ 4 ನಿಮಿಷದಲ್ಲಿ ಮಾಡ್ಬೋದು. ಅದಾದ ನಂತರದಲ್ಲಿ ಆ ಕ್ರಿಯಾತ್ಮಕ ಆಸನಗಳಂತಿದ್ದಾವೆ, ಅದನ್ನೀಗ ಒಂದು 6 ರಿಂದ 8 ನಿಮಿಷ 64 ಜೊತೆ ಕೀಲುಗಳಿಗೆ ಚಾಲನೆ ಮತ್ತು ಭ್ರಮಣಗಳನ್ನು ಮಾಡುವುದು. ಮತ್ತು ವೇಗವಾಗಿ ಅಥವಾ ನಿಧಾನವಾಗಿ 10-12 ಸೂರ್ಯ ನಮಸ್ಕಾರವನ್ನು ಮಾಡಿ ಮುಗಿಸ್ಬೋದು. ಅದಷ್ಟೇ ಸಾಕು. ಅಮೃತಾಸನ ಹಾಕ್ಕೊಂಡು ಆರಾಮ್ಸೆ 1-2 ನಾಡಿ ಶೋಧನ ಪ್ರಾಣಾಯಾಮ ಅಂತನೋ, ಇಲ್ಲಾಂದರೆ ಕಪಾಲಭಾತಿನೋ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮನೋ, ಈ ಥರದ್ದು ಯಾವುದಾರನ್ನು ಒಂದೊಂದು ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷಗಳನ್ನು ಜೋಡಿಸ್ಕೊಂಡು ಆರಾಮ್ಸೆ ಕಣ್ಮುಚ್ಕೊಂಡು 1 ನಿಮಿಷ ಧ್ಯಾನವನ್ನು ಮಾಡ್ತೇವೆ. ಕೇವಲ 20 ನಿಮಿಷಗಳಲ್ಲಿ 25 ನಿಮಿಷಗಳನ್ನು ನಮಗೋಸ್ಕರ ಒಂದು ದಿನ ನಾವು ಕೊಟ್ಟರೆ ಇಡೀ ದಿನ ಪೂರ್ತಿ ನಾವು ಚಟುವಟಿಕೆಯಿಂದ ಇರ್ಬೋದು. ಮಾಡಲಿಕ್ಕೆ ಏನು ಬೇಕಾಗಿದೆ ಅಂದರೆ ಮನಸ್ಸು ಬೇಕಷ್ಟೇ. ಆಮೇಲಿಂದ ಸರಳವಾಗಿದೆ, ಎಲ್ಲರೂ ಜೋಡಿಸ್ಕೊಳ್ಬೋದು. ಆಮೇಲೆ ಯೋಗಾಭ್ಯಾಸ ಮಾಡಲಿಕ್ಕೆ ನಾವು ಎಲ್ಲ ಜಾಗ ಹುಡುಕ್ಬೇಕು ಅಂತೇನಿಲ್ಲ, ಒಂದು ಮ್ಯಾಟ್ ಇಟ್ಕೊಳ್ಳೋ ಅಷ್ಟು ಜಾಗ ಇದ್ದರೆ ಸಾಕು, ಅದೇ ಸ್ಥಳದಲ್ಲೂ ಸಹ ನಾವು ಅಭ್ಯಾಸವನ್ನು ಮಾಡ್ಬೋದು. ಇಷ್ಟು ಜೋಡಿಸ್ಕೊಂಡ್ರೆ ಅವ್ರ ಮನೇಲಿ ಅವರೇ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇಷ್ಟೊತ್ತು ಯೋಗದ ಬಗ್ಗೆ ಮಾಹಿತಿ ಕೊಟ್ಟರು. ಉಚಿತವಾಗಿ ಏನು ಸಿಕ್ಕಲ್ಲ ನಮ್ಮ ಜೀವನದಲ್ಲಿ, ಆದರೆ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಯೋಗದಿಂದ ನಮ್ಮ ಆರೋಗ್ಯ ಉಚಿತವಾಗಿ ಸಿಗ್ತಾ ಇದೆ. ನೀವು ಒಂದು ಡಾಕ್ಟರ್ ಹತ್ರ ಹೋದ್ರೂ ಯಾರು ಉಚಿತವಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಡಲ್ಲ, ಆದರೆ ಆ ಡಾಕ್ಟರ್ ಹತ್ರ ಹೋಗ್ದೇನೆ ನಮ್ಮ ಆರೋಗ್ಯ ನಾವು ಹೇಗೆ ಕಾಪಾಡ್ಕೋಬಹುದು ಅಂತ ಈ ಒಂದು ಯೋಗ ಶಿಕ್ಷಣದಲ್ಲಿ ನಾವು ಕಲಿಬಹುದು. ಇವರು ಉಚಿತವಾಗಿ ಸುಮಾರು 20 ವರ್ಷದಿಂದ ಯೋಗ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ನೀವೆಲ್ಲರೂ ಬಂದು ಯೋಗ ಶಿಕ್ಷಣವನ್ನ ಉಚಿತವಾಗಿ ಪಡೆದುಕೊಳ್ಳಿ. ಈ ಒಂದು ಕೆಳಗಡೆ ನಾವು ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ, ಇವರಿಗೆ ಕಾಲ್ ಮಾಡಿದ್ರೆ ಎನಿ ಟೈಮ್ ಅವರು ನಿಮಗೆ ಈ ಒಂದು ಯೋಗದ ಕ್ಲಾಸ್ ಬಗ್ಗೆ ಮಾಹಿತಿ ನೀಡ್ತಾರೆ. ಹಾಗೂ ಪ್ರತಿದಿನ ಬೆಳಿಗ್ಗೆ ರೋಟರಿ ಸಂಸ್ಥೆಯಲ್ಲಿ ಬೆಳಿಗ್ಗೆ 5:30 ರಿಂದ 7 ಗಂಟೆವರೆಗ ಯೋಗ ಶಿಕ್ಷಣ ನಡೀತಾ ಇದೆ. ಯಾರಾದರೂ ಬರ್ಬೋದು, ವಯಸ್ಕರು, ಮಕ್ಕಳು, 6 ವರ್ಷದಿಂದ ದೊಡ್ಡವರು, ಮಹಿಳೆಯರು ಯಾರಾದರೂ ಬಂದು ಇಲ್ಲಿ ಉಚಿತವಾಗಿ ಯೋಗವನ್ನ ಪಡೆದುಕೊಳ್ಬಹುದು. ಪ್ರಕಾಶ್ ಅಣ್ಣನವರು ವೃತ್ತಿಯಲ್ಲಿ ಆರೋಗ್ಯ ಇಲಾಖೆಯ ವಾಹನ ಚಾಲಕರು. ಈ ದಿನ ಅವರ ಒಂದು ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ಟು ನಮ್ಮ ಹಸಿರು ಪಡೆ ಹಸಿರು ಜೀವನಕ್ಕೆ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಹರಿ ಓಂ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನನಗೀಗ 73 ವರ್ಷ ಇದೆ. ನನ್ನ 60ನೇ ವಯಸ್ಸಿನಿಂದ ನಾನು ಯೋಗಾಭ್ಯಾಸಕ್ಕೆ ಬರ್ತಾಯಿದ್ದೀನಿ. ನಮ್ಮ ಗುರುಗಳಾದ BP ಪ್ರಕಾಶ್ ಅಣ್ಣವರು ಮತ್ತು ದೊರೆಸ್ವಾಮಿಯವರು ನನಗೆ ಯೋಗ ಕೊಡ್ತಾಯಿದ್ದಾರೆ. ನನ್ನ ಆರೋಗ್ಯ ಸಮಸ್ಯೆ, ನನಗೆ BP ಶುಗರ್ ಎಲ್ಲ ಮೊದಲೆಲ್ಲ ಇತ್ತು. ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು BPಗೆ. ನಾನು ಯೋಗ ಬಂದನಿಂದ ಯೋಗದಲ್ಲಿ ಸೂರ್ಯ ನಮಸ್ಕಾರ ಹಾಗೂ ಪ್ರಾಣಾಯಾಮ ಇವೆಲ್ಲ ಮಾಡೋದ್ರಿಂದ ನನ್ನ ಆರೋಗ್ಯ ಸುಧಾರಿಸಿದೆ. ನನಗೆ ಯೋಗ ಮಾಡ್ತಾಯಿದ್ರೆ ನಾನು ವಯಸ್ಸಲ್ಲಿ ಚಿಕ್ಕವನಾಗ್ತಾಯಿದ್ದೀನಿ ಏನೋ ಅನಿಸುತ್ತೆ. ನನ್ನ ಅಷ್ಟು ಹುರುಪು ಬರುತ್ತೆ ಯೋಗದಿಂದ. ಅದರಿಂದ ದಯವಿಟ್ಟು ಎಲ್ಲರೂ ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು ಅಂತಂದರೆ ಯೋಗ ಕ್ಲಾಸಿಗೆ ಬನ್ನಿ. ಎಲ್ಲೆಲ್ಲಿ ನಿಮ್ಮ ಹತ್ತಿರದಲ್ಲಿ ಯೋಗ ಕ್ಲಾಸಲ್ಲಿಗೆ ಹೋಗಿ ಯೋಗ ಮಾಡಿ ಆರೋಗ್ಯವಂತರಾಗಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಹರಿ ಓಂ. ನನ್ನ ಹೆಸರು ಮಣಿಕಂಠ ಸ್ವಾಮಿ ಅಂತ. ನಾನು ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕನಾಗಿದ್ದೆ. ನನಗೆ ತುಂಬ ಒತ್ತಡ ಇತ್ತು, ನಿದ್ರಾಹೀನತೆ ಇತ್ತು. ಸುಮಾರು 2 ವರ್ಷಗಳಿಂದ ಇಲ್ಲಿ SP YSS ಅವರ ಕಡೆಯಿಂದ ಉಚಿತ ಯೋಗ ತರಬೇತಿಗೆ ಜಾಯ್ನ್ ಆದೆ. ಉತ್ತಮ ಶಿಕ್ಷಕರು ನನಗೆ ತುಂಬ ಚೆನ್ನಾಗಿ ಅಭ್ಯಾಸವನ್ನು ನೀಡಿದರು. ಇವಾಗ 2 ವರ್ಷದಿಂದ ನನಗೆ ತುಂಬ ಏನೇನು ನನಗೆ ಸಮಸ್ಯೆ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಬೆಳಿಗ್ಗೆ ಬಂದು ಉಚಿತ ಯೋಗಾಭ್ಯಾಸ ಮಾಡಿ ನಾನು ನನ್ನ ಆರೋಗ್ಯವನ್ನು ಕಾಪಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ರಾಮು ಅಂತ.
ನನಗೆ ಆರೋಗ್ಯ ಸಮಸ್ಯೆ ಇತ್ತು, ಶುಗರು BP ಎಲ್ಲ ಇತ್ತು. ಈ ಯೋಗ ಸಂಸ್ಥೆಗೆ ಬಂದು ನಾನು ಈಗ ಯೋಗ ಮಾಡೋದ್ರಿಂದ ನನಗೆಲ್ಲ ನಾರ್ಮಲ್ ಆಗಿ ಆರೋಗ್ಯವಾಗಿದ್ದೀನಿ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗೂ ಇದೆ, ಹೆಲ್ತಿಯಾಗಿದೆ, ಒಳ್ಳೆ ಇದು ರಿಸಲ್ಟ್ ಸಿಕ್ಕಿದೆ. ಇವಾಗ ನಾನು ಇದನ್ನು ಈಗ 6 ತಿಂಗಳಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಜನಗಳಿಗೆಲ್ಲ ಹೇಳೋದು ಯೋಗ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂತ ನನ್ನ ಅನಿಸಿಕೆ ಬಂದಿದೆ. ಈಗ ನನ್ನ ಹೆಸರು ನಾಗರಾಜು ಅಂತ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿಯಿಂದ 2016ರಿಂದ ಅಭ್ಯಾಸ ಮಾಡ್ತಾ ಇದ್ದೇನೆ. ಸುಮಾರು ಫಿಸಿಕಲ್ ಆಕ್ಟಿವಿಟಿ ಇದೆ, ಜಿಮ್ಗೆ ಹೋಗ್ತಾರೆ, ವಾಕ್ ಮಾಡ್ತಾರೆ. ಅದಕ್ಕೆಲ್ಲ ಮುಖ್ಯವಾಗಿ ಯೋಗದಿಂದ ಪ್ರತಿಯೊಂದು ರೋಗನೂ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಯೋಗದಲ್ಲಿದೆ. ಹಾಗಾಗಿ ನನ್ನ ಗುರುಗಳಾದ ಪ್ರಕಾಶ್ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ನನಗೆ ಯೋಗಾಭ್ಯಾಸ ಮಾಡಿಕೊಟ್ಟು ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು DP ಪ್ರಕಾಶ್ ಅಂತ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿಯ ಅಧ್ಯಕ್ಷರು. ನಾವು ಸುಮಾರು ಒಂದು 18 ವರ್ಷಗಳಿಂದನೂ ಸಹ ನಾವು ಯೋಗ ತರಬೇತಿಯನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ದೇವೋದ್ದೇಶದಿಂದ ಉಚಿತವಾಗಿ ನಾವು ಯೋಗವನ್ನು ಹೇಳ್ಕೊಡ್ತಾ ಇದ್ದೇವೆ. ಇವತ್ತು ನಾವು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆರೋಗ್ಯ ಸಮಸ್ಯೆ ಎಲ್ಲೆಡೆ ಭಾಳ ಸಮಸ್ಯೆ ಉಂಟಾಗ್ತಾ ಇದೆ. ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಕ್ಕಂಥದ್ದು, ಶುಗರ್ ಬರ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಇದಕ್ಕೇನಪ್ಪ ಕಾರಣ ಅಂತ ಹೇಳಿದ್ರೆ, ಆಹಾರದ ಸಮಸ್ಯೆ ಜೊತೆಗೆ ಮಾನಸಿಕ ಒತ್ತಡ ಮತ್ತು ಪರಿಸರ ಹಾಳಾಗ್ತಕ್ಕಂಥದ್ದು. ಈ ಮೂಲ ಕಾರಣದಿಂದ ಈ ಮನುಷ್ಯನಿಗೆ ಆರೋಗ್ಯ ಕೆಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಭಾಳ ಅತಿ ಮುಖ್ಯವಾಗಿ ನಾವು ಯೋಗವನ್ನು ಮಾಡಲೇಬೇಕಾಗಿದೆ. ಯಾಕೆಂದರೆ ಒಂದು ಕುಟುಂಬದಲ್ಲಿ ಆರೋಗ್ಯ ಏನಾದರೂ ಕೂಡ ಕೆಟ್ಟರೆ, ಮಾನಸಿಕವಾಗಿ ದೈಹಿಕವಾಗಿ ಒಬ್ಬರಿಗೆ ಆರೋಗ್ಯ ಕೆಟ್ಟರೆ, ಮಾನಸಿಕವಾಗಿ ಕುಟುಂಬಕ್ಕೂ ಸಹ ಅದೊಂದು ಪರಿಣಾಮ ಬೀರ್ತಕ್ಕಂಥದ್ದು. ಒಂದು ದಿನದಲ್ಲಿ 1 ಗಂಟೆ ಯೋಗವನ್ನು ಮಾಡಿದರೆ ನಾವು ದಿನದ 24 ಗಂಟೆನೂ ಸಹ ಭಾಳ ಲವಲವಿಕೆಯಿಂದ ಇರ್ತೇವೆ. ನಮ್ಮ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಕೂಡ ಯೋಗವನ್ನು ಮಾಡಬೇಕು, ಜೊತೆಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣಬೇಕು ಅಂತೇಳಿ ಈ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ. ಹರಿ ಓಂ. ನನ್ನ ಹೆಸರು ದೊರೆಸ್ವಾಮಿ ಅಂತ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸೇವಾ ಸಮಿತಿಯ ಉಪಾಧ್ಯಕ್ಷನಾಗಿ ನಮ್ಮ ರೋಟರಿ ಶಾಖೆಯಲ್ಲಿ ಕಳೆದ ಸುಮಾರು 12-13 ವರ್ಷಗಳಿಂದ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಈ ಯೋಗ ಕೇಂದ್ರದಲ್ಲಿ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಮತ್ತು ಸಂಸ್ಕಾರ ಸಂಘಟನೆ ಸೇವೆ ಎಂಬ ಮುಖ್ಯ ದೇಶಗಳನ್ನು ಇಟ್ಟುಕೊಂಡು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮಿತಿಯು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸಾರ್ವಜನಿಕರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಈ ವರ್ಷದ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ವೇದ ಘೋಷ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ. ನೋಡಿ, ಸ್ಲೋಗನ್ ತುಂಬ ಚೆನ್ನಾಗಿದೆ. ಮನುಷ್ಯ ಎಂದಾರು ಒಂದಿನ ಭೂಮಿ ಬಿಟ್ಟು ಹೋಗಲೇಬೇಕು. ಹುಟ್ಟು ಸಹಜ ಆದರೂ ಕೂಡ ಸಾವು ಖಚಿತ. ಆ ಸಾವು ಕಾಯಿಲೆ ಕಷ್ಟಗಳ ಬಂದು ಅಂತಿಮವಾಗಿ ಈ ದೇಹವನ್ನು ತ್ಯಜಿಸಲಿಕ್ಕಿಂತ ಮುನ್ನ ಆರೋಗ್ಯವಂತರಾಗಿ ವೃದ್ಧಾಪ್ಯಕ್ಕೆ ಬಂದು ಆ ನಂತರ ಸಾವು ನಮಗೆ ಬರಲಿ ಅಂತ ಆ ಒಂದು ದೃಷ್ಟಿಯಲ್ಲಿ ಇರುವಷ್ಟು ದಿನಮಾನಗಳಲ್ಲಿ ಆರೋಗ್ಯವಂತ ಸಮಾಜ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ನಿರಂತರವಾಗಿ ಕನಿಷ್ಠ 1 ಗಂಟೆ ಆದರೂ ಕೂಡ ಯೋಗಾಭ್ಯಾಸವನ್ನು ಮೈಗೂಡಿಸ್ಕೋಬೇಕು ಅಂತೇಳಿ ಎಲ್ಲರನ್ನು ನಾನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹರಿ ಓಂ.